ಅಂತಂದರೆ, ಈಗ ನಮ್ಮ ಆದ್ಯತೆ ಏನಿದ್ರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದೆ. ಬಟ್ ಕಾಂಟ್ರಿಬ್ಯೂಷನ್ ಬೈ ದಿ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಏನಾಗ್ತಾ ಇದೆ, ದಿನೇ ದಿನೇ ಕಡಿಮೆ ಆಗ್ತಿರುವಂಥದ್ದು ನಾವು ಗಮನಿಸ್ಬೋದು. ಸೊ ಅದರಿಂದಾಗಿ ನಾವು ಅಗ್ರಿಕಲ್ಚರ್ ಸೆಕ್ಟರ್ನ ಡೆವಲಪ್ ಮಾಡಬೇಕಾದಂಥ ಅವಶ್ಯಕತೆ ಹೆಚ್ಚಿದೆ. ಅಗ್ರಿಕಲ್ಚರ್ ಸೆಕ್ಟರ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತಂದರೆ, ಈ ಒಂದು ಕ್ಲೈಮೇಟ್ ಚೇಂಜಿಂದಾಗಿ ರಿಸ್ಕ್ಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಅದಕ್ಕೆ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಕ್ಲೈಮೇಟ್ ರೆಸಿಲಿಯೆಂಟ್ ಅಗ್ರಿಕಲ್ಚರ್ ಪ್ರಮೋಷನ್ ನಾವು ಮಾಡಬೇಕಾಗಿದೆ. ಮತ್ತು ರೈತರಿಗೆ ಸಾಕಷ್ಟು ಸಪೋರ್ಟ್ ಪ್ರೈಸಸ್ನ ಮತ್ತು ಇನ್ಸೆಂಟಿವ್ಸನ್ನು ನೀಡಿದಾಗ ಆ ಒಂದು ರೈತರಲ್ಲಿ ಉತ್ಪಾದಕತೆ ಹೆಚ್ಚು ಮಾಡಲಿಕ್ಕೆ ಮತ್ತು ರಿಸ್ಕನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಜೊತೆಗೆ ನ್ಯಾಚುರಲ್ ರಿಸೋರ್ಸಸ್ನ ನಾವು ಪ್ರೊಟೆಕ್ಟ್ ಮಾಡೋದ್ರ ಕಡೆ ಸರ್ಕಾರ ಗಮನ ಹರಿಸ್ಬೇಕಾಗುತ್ತೆ. ನ್ಯಾಚುರಲ್ ರಿಸೋರ್ಸಸ್ ಏನಾಗಿದೆ ಅಂತಂದರೆ, ಸಾಕಷ್ಟು ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಿರುವಂಥದ್ದನ್ನ ನಾವು ಗಮನಿಸ್ಬೋದು. ಫಾರೆಸ್ಟ್ ಕವರ್ ಏನಾಗಿದೆ, ಇತ್ತೀಚಿನ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ, ಫಾರೆಸ್ಟ್ ಕವರ್ ಏನಾಗ್ತಿದೆ ಭಾರತದಲ್ಲಿ ಕಡಿಮೆ ಆಗ್ತಾ ಇದೆ. ಮತ್ತು ಈ ಕ್ವಾಲಿಟಿ ಫಾರೆಸ್ಟ್ ಅಥವಾ ಒರಿಜಿನ್ ಫಾರೆಸ್ಟ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಇದೆ. ಈ ಫಾರೆಸ್ಟ್ ಕವರ್ ಕಡಿಮೆ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಈ ಒಂದು ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಏನಿದೆ, ಈ ನೀರಿನ ನದಿ ಬರುವಂಥದ್ದು, ಫಾರೆಸ್ಟ್ ಕಡೆಯಿಂದ ನದಿ ಉಗಮ ಆಗಿ ನೀರೆಲ್ಲ ನಾವು ಡ್ಯಾಮ್ಗಳ ಮೂಲಕ ನೀರನ್ನು ಸೇಕರಿಸಿ ಅಗ್ರಿಕಲ್ಚರ್ ಮತ್ತು ವಿದ್ಯುತ್ ಶಕ್ತಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ ಅವುಗಳಿಗೆಲ್ಲ ಪ್ರಯೋಜನಕಾರಿಯಾಗುತ್ತೆ. ಅದರಿಂದ ಈ ಸರ್ಕಾರಗಳು ಫಾರೆಸ್ಟ್ ಕವರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಫಾರೆಸ್ಟ್ ಕವರ್ನ ಜಾಸ್ತಿ ಮಾಡೋದಕ್ಕೆ ಹೆಚ್ಚು ಆದ್ಯತೆಯನ್ನು ಕನ್ಸರ್ವೇಷನ್ ಮಾಡೋದ್ರ ಮೂಲಕ ಮಾಡಬೇಕಾಗುತ್ತೆ. ಇನ್ನು ದೇಶ